ರೀಸೆಂಟ್ ಆಗಿ ಸೂರ್ಯ ಅವರ ರೆಟ್ರೋ ಸಿನಿಮಾ ರಿಲೀಸ್ ಆಗಿತ್ತು ಮೇ 1ನೇ ತಾರೀಕಿಗೆ. ಕಾರ್ತಿಕ್ ಸುಬ್ರಾಜ್ ಅವರು ಅದನ್ನು ಡೈರೆಕ್ಟ್ ಮಾಡಿದ್ರು. ಅದಕ್ಕೆ ಮಿಕ್ಸ್ ರಿವ್ಯೂಸ್ ಬಂದಿತ್ತು. ಪರ್ಸನಲಿ ನನಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಸಿನಿಮಾ, ಸ್ಪೆಷಲಿ ದ ಸೆಕೆಂಡ್ ಹಾಫ್. ಅದನ್ನು ರಿವ್ಯೂನಲ್ಲೂ ಹೇಳಿದ್ದೆ ಕೂಡ. ಅದು ಇಷ್ಟ ಆದವರು ಕೂಡ ಕಮೆಂಟ್ನಲ್ಲಿ ಬಂದು ಹೇಳಿದರು, ಇಲ್ಲ ನಮಗೆ ಇಷ್ಟ ಆಗಿದೆ ಅಂತ. ಸೊ ಅದೊಂದು ಪ್ರೋಸೆಸ್ ಎಲ್ಲ ಸಿನಿಮಾಗೂ ಇರುತ್ತೆ. ಬಟ್ ಈಗ ಸಿನಿಮಾದ ಟೀಮ್ ತನ್ನ ಕಲೆಕ್ಷನ್ಸ್ ಬಗ್ಗೆ ಬಿಟ್ಟಿರೋ ಒಂದು ಪೋಸ್ಟರ್ನಿಂದ ಅದು ಮನೆ ಮಾತಾಗಿದೆ ಅಂತ ಹೇಳ್ಬೋದು. ಅಂಡ್ ಆಲ್ಸೋ ಸಿನಿಮಾ ಟೀಮಿನ ಈ ಮೂವ್ ಏನಿದೆ, ಈ ಡಿಸಿಷನ್ ಏನಿದೆ, ಅದು ಸಿನಿಮಾ ಪ್ರೊಡ್ಯೂಸರ್ಸ್ ಮೇಲೆ ಹಾಗೆ ಸಿನಿಮಾ ಪ್ರಮೋಷನ್ ಟೀಮ್ಗಳ ಮೇಲೆ ಈ ಪೋಸ್ಟರ್ ಗೇಮ್ ಅನ್ನೋದು ಎಷ್ಟು ಪ್ರೆಷರನ್ನು ಹಾಕಿದೆ ಅನ್ನೋದಕ್ಕೆ ಒಂದು ದೊಡ್ಡ ಎಕ್ಸಾಂಪಲ್ ಅಂತಾನು ಹೇಳ್ಬೋದು. ನಿನ್ನೆ ಅವರೊಂದು ಪೋಸ್ಟರ್ ಬಿಟ್ಟಿದ್ದಾರೆ, ಸಿನಿಮಾ 235 ಕೋಟಿಯನ್ನು ಕಲೆಕ್ಟ್ ಮಾಡಿದೆ ಅಂತ ಮೆನ್ಷನ್ ಮಾಡಿ. ಸೊ ಅಫ್ಕೋರ್ಸ್ ಯಾರು ಅದನ್ನು ನೋಡ್ತಾರೆ, ಅದರಲ್ಲಿ ಕೆಲವರು ಓ ಗುಡ್ ಸೂಪರ್ ಅಂತ ಅಂದ್ಕೊಳ್ತಾರೆ. ಆ್ಯಂಡ್ ಇನ್ನೊಂದಷ್ಟು ಜನ ಯಾರಿಗೆ ಕಲೆಕ್ಷನ್ಸ್ ಬಗ್ಗೆ ಐಡಿಯಾ ಇರುತ್ತೆ, ಈ ಸಿನಿಮಾವನ್ನು ರಿಲೀಸಿಂದ ಫಾಲೋ ಮಾಡಿರ್ತಾರೆ, ಅವರು ಇಲ್ಲ ಡೆಫಿನೆಟ್ಲಿ ಇದು ಇಷ್ಟನ್ನು ಕಲೆಕ್ಟ್ ಮಾಡಿಲ್ಲ, ಇದು ಫೇಕ್ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ, ಆ ಪೋಸ್ಟರ್ನಲ್ಲಿ ಇವರು ಸಣ್ಣದಾಗಿ ಥಿಯೇಟ್ರಿಕಲ್ ಪ್ಲಸ್ ನಾನ್ ಥಿಯೇಟ್ರಿಕಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಥಿಯೇಟರ್ನಿಂದ ಬಂದಿರೋ ಹಣ, ಅದರ ಜೊತೆಗೇನೆ ಆಡಿಯೋ ರೈಟ್ಸ್ ಹಾಗೆ ಡಿಜಿಟಲ್ ರೈಟ್ಸ್ ಅಂದರೆ OTT ರೈಟ್ಸ್ ಇವೆಲ್ಲ ಸೇರಿ ಟೋಟಲ್ ಆಗಿ 235 ಕೋಟಿ ಅಂತ. ಸೊ ನಾರ್ಮಲಿ ನಾನ್ ಥಿಯೇಟ್ರಿಕಲ್ ಏನಿರುತ್ತಲ್ಲ ಅದನ್ನು ಯಾರು ಪೋಸ್ಟರ್ಗಳಲ್ಲಿ ಮೆನ್ಷನ್ ಮಾಡಲ್ಲ. ಆ್ಯಂಡ್ ಅದನ್ನು ಸೇರಿಸಿ ಕೂಡ ಯಾರು ಪೋಸ್ಟರ್ಸ್ನ ಬಿಡಲ್ಲ. ಇಷ್ಟು ವರ್ಷಗಳಲ್ಲಿ ನಿಮಗೆ 2 ಪೋಸ್ಟರ್ ಸಿಗ್ಬೋದೇನೋ ಆ ಥರ ಮಾಡಿರೋದು. ಪೋಸ್ಟರ್ಗಳಲ್ಲಿ ಏನು ನಂಬರ್ಸ್ ಮೆನ್ಷನ್ ಮಾಡ್ತಾರೆ ಅದು ಥಿಯೇಟ್ರಿಕಲ್ದು ಮಾತ್ರ ಆಗಿರುತ್ತೆ. ಥಿಯೇಟರ್ಸ್ನಿಂದ ವರ್ಲ್ಡ್ ವೈಡ್ ಕಲೆಕ್ಟ್ ಆಗಿರೋ ದುಡ್ಡು ಇಷ್ಟು ಅಂತ. ಬಟ್ ಇಲ್ಲಿ ಇವರು ಇಷ್ಟು ನಂಬರನ್ನು ಮೆನ್ಷನ್ ಮಾಡಿ ಆ್ಯಂಡ್ ಅದರಲ್ಲಿ ಸಣ್ಣದಾಗಿ ಆಲ್ಮೋಸ್ಟ್ ಕಾಣದೇ ಇರೋ ಹಾಗೆ, ಗಮನ ಹೋಗದೇ ಇರೋ ಹಾಗೆ ಥಿಯೇಟ್ರಿಕಲ್ ಪ್ಲಸ್ ನಾನ್ ಥಿಯೇಟ್ರಿಕಲ್ ಅಂತ ಮೆನ್ಷನ್ ಮಾಡಿರೋದು ನೋಡಿದಾಗ ಈ ಟೈಮಲ್ಲಿ ಒಬ್ಬ ಸ್ಟಾರ್ನ ರಿಲಿವೆಂಟ್ ಆಗಿದ್ದಾರೆ ಅಂತ ತೋರಿಸೋದು, ಅವರಿಗೆ ಸ್ಟಾರ್ ಪವರ್ ಇದೆ ಅಂತ ತೋರಿಸೋದು, ಸಿನಿಮಾ ಇಷ್ಟು ಸಕ್ಸಸ್ಫುಲ್ ಆಯಿತು ಅಂತ ಹೇಳ್ಕೊಳ್ಳೋದು, ಆ್ಯಂಡ್ ಮುಖ್ಯವಾಗಿ ಈ ಪೋಸ್ಟರ್ ಗೇಮ್ ಎಷ್ಟು ಮುಂದುವರೆದಿದೆ, ಎಷ್ಟು ಪ್ರೆಷರನ್ನು ಹಾಕಿದೆ ಅನ್ನೋದನ್ನು ತೋರಿಸುತ್ತೆ. ಅವರು ನಾರ್ಮಲ್ ಆಗಿ ಥಿಯೇಟ್ರಿಕಲ್ ರೆವೆನ್ಯೂ ಎಷ್ಟು ಬಂದಿದೆಯೋ ಅಷ್ಟನ್ನು ಬಿಡ್ಬೋದಿತ್ತು. ಬಟ್ ಅವರಿಗೆ ಒಂದು ದೊಡ್ಡ ನಂಬರ್ನ ಪೋಸ್ಟ್ ಮಾಡಬೇಕಿತ್ತು, ಅದಕ್ಕೆ ರೀಸನ್ ಕೂಡ ಕೊಡಬೇಕಿತ್ತು, ಆ್ಯಂಡ್ ಅಲ್ಲಿ ಇಂಪ್ಯಾಕ್ಟನ್ನು ಕೂಡ ಕ್ರಿಯೇಟ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಈ ರೂಟನ್ನು ತಗೊಂಡಿದ್ದಾರೆ. ಇದೇ ನಿಟ್ಟಿನಲ್ಲಿ ಗೇಮ್ ಚೇಂಜರ್ ಟೈಮ್ನಲ್ಲೂ ಸಹ ಮೊದಲ ದಿನನೇ 186 ಕೋಟಿ ಕಲೆಕ್ಷನ್ ಆಗಿದೆ ವರ್ಲ್ಡ್ ವೈಡ್ ಅಂತ ಒಂದು ಪೋಸ್ಟರ್ನ ಬಿಟ್ಟಿದ್ರು. ಬಟ್ ವಿಷಯ ಏನಂದರೆ, ಆ ಸಿನಿಮಾ ತನ್ನ ಫುಲ್ ರನ್ನಲ್ಲಿ 186 ಕೋಟಿಯನ್ನು ಕಲೆಕ್ಟ್ ಮಾಡಲಿಲ್ಲ ಅನ್ನೋ ರಿಪೋರ್ಟ್ ಬರುತ್ತೆ. ಸೊ ಈ ರೇಸಲ್ಲಿ ಬಿದ್ದು ಈ ಸ್ಟಾರ್ಗಿಂತ ನಮ್ಮ ಸ್ಟಾರ್ಡಮ್ ಮೇಲೆ ಇದೆ ಅಥವಾ ಈ ಸಿನಿಮಾಗಿಂತ ನಮ್ಮ ಸಿನಿಮಾ ಸಕ್ಸಸ್ಫುಲ್ ಆಗಿದೆ ಅಂತ ತೋರಿಸೋದಕ್ಕೋಸ್ಕರ ಎಲ್ಲ ಪ್ರೊಡಕ್ಷನ್ ಹೌಸ್ಗಳು ತಮ್ಮ ಜೆನ್ಯೂನಿಟಿನ ಕಳ್ಕೊಳ್ತಾ ಇದ್ದಾವೆ. ಬಿಕಾಸ್ ಅಫಿಷಿಯಲಿ ಟ್ರ್ಯಾಕಿಂಗ್ ಅನ್ನೋದು ಇಲ್ಲ. ಓವರ್ಸೀಸ್ನಲ್ಲಿ ಇದೆ, ಬಟ್ ಇಲ್ಲಿ ಅಪ್ರಾಕ್ಸಿಮೇಷನ್ಸ್ ಅಷ್ಟೇ ಬರೋದು. ಸೊ ಹಾಗಾಗಿ ಈ ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ನಿಂದ ಹುಟ್ಟೋ ಪ್ರೆಷರ್ನಲ್ಲಿ ಇದು ಕೂಡ ಒಂದು ಕಲೆಕ್ಷನ್ ಪೋಸ್ಟರ್ಸ್ಗಳನ್ನು ಹಾಕೋದು. ಖುಷಿಯ ವಿಚಾರ ಅಂದರೆ ಇದು ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಅಫಿಷಿಯಲ್ ಕಲೆಕ್ಷನ್ಸ್ನೂ ಹೇಳಲ್ಲ, ಅದು ಬೇರೆ ವಿಷಯ. ರೀಸೆಂಟಾಗಿ ಕಾಟೇರ ಸಿನಿಮಾ ಟೈಮಲ್ಲಿ ಇದು ಆಗ್ತಾ ಇತ್ತು. ಬಟ್ ಆ್ಯಕ್ಚುಲಿ ಅಲ್ಲಿ ಫ್ಯಾನ್ಸ್ ಏನೇ ಅದನ್ನು ಅರ್ಥ ಮಾಡಿಕೊಂಡು ಸಿನಿಮಾ ಚೆನ್ನಾಗಿದೆ, ಹಿಟ್ ಆಗ್ತಾ ಇದೆ, ಯಾಕೆ ಈ ಥರದ ಪೋಸ್ಟರ್ಸ್ ಅಂತ ಕ್ವಶನ್ ಮಾಡಿದರು, ವಿಚ್ ವಾಸ್ ರಿಯಲಿ ಗುಡ್. ಆ್ಯಂಡ್ ನಂತರ ರಾಕ್ಲೈನ್ ಅವರೇ ಅದೆಲ್ಲ ಫೇಕ್ ಅಂತ ಸ್ಪಷ್ಟನೆ ಕೊಟ್ಟಿದ್ರು ಕೂಡ. ಸೊ ಎಲ್ಲ ಇಂಡಸ್ಟ್ರಿಗಳು ಮತ್ತೆ ತಮ್ಮ ಜೆನ್ಯೂನಿಟಿಗೆ ವಾಪಸ್ ಬರ್ತವ ಅಥವಾ ಇದು ಹೀಗೆ ಇನ್ನು ದೊಡ್ಡದಾಗಿ ಬೆಳೀತಾ ಹೋಗುತ್ತಾ, ಈ ಗೇಮನ್ನು ಈ ರೇಸನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾರ ಅಂತ ಕಾದು ನೋಡಬೇಕಿದೆ. ಕಾಯೋದು ಅಂದ ತಕ್ಷಣ ನಮ್ಮ ಮುಂದಿನ ಟಾಪಿಕ್ ಏನೇ ನೆನಪಿಗೆ ಬರುತ್ತೆ, ಅದೇ ರಾಕಿಂಗ್ ಸ್ಟಾರ್ ಯಶ್ ಅವರ ರಾಮಾಯಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಯಶ್ ಅವರು ರಾವಣ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ರಾಮಾಯಣ ಸಿನಿಮಾದಲ್ಲಿ. ಅನೌನ್ಸ್ಮೆಂಟ್ ಕೂಡ ಇಲ್ದೇನೆ ಆಲ್ರೆಡಿ 90% ಶೂಟಿಂಗ್ನ ಮುಗಿಸ್ಕೊಂಡಿದೆ ಚಿತ್ರತಂಡ. ಅಂಡ್ ಈಗ ಅಂದರೆ ಏಪ್ರಿಲ್ 30ರಿಂದ ಯಶ್ ಅವರ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಇದು ಕಂಟಿನ್ಯೂಸ್ ಆಗಿ 1 ತಿಂಗಳು ನಡೆಯುತ್ತೆ ಅಂತ ರಿಪೋರ್ಟ್ ಬಂದಿತ್ತು. ಮೊದಲ 2 ವಾರ ಅವರು ತಮ್ಮ ಸಿಂಗಲ್ ಆಗಿರುವಂಥ ಸೀಕ್ವೆನ್ಸ್ಗಳನ್ನು ಶೂಟ್ ಮಾಡ್ಕೊಳ್ತಾರೆ. ಆ್ಯಂಡ್ ದೆನ್ ನಂತರ ಕಾಂಬಿನೇಷನಲ್ಲಿ ಇರುವಂಥ ಸೀಕ್ವೆನ್ಸ್ಗಳು ಶೂಟ್ ಆಗ್ತವೆ ಅಂತ. ಆ್ಯಂಡ್ ಅದೇ ನಿಟ್ಟಿನಲ್ಲಿ ಈಗ ರಾವಣನ ಜೊತೆ ಮಂಡೋದರಿಯಾಗಿ ಕಾಜಲ್ ಅಗ್ರವಾಲ್ ಅವರು ಇರ್ತಾರೆ ಅಂತ ನ್ಯೂಸ್ ಹೊರಗೆ ಬಂದಿದೆ. ಸಿನಿಮಾ 2 ಭಾಗಗಳಲ್ಲಿ ಬರ್ತಾ ಇರೋದು. ಒಂದು ಭಾಗ 2026ರಲ್ಲಿ, ಇನ್ನೊಂದು 2027ರಲ್ಲಿ. ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ, ಇಲ್ಲಿ ಬೇರೆ ಸಿನಿಮಾಗಳ ರೀತಿ ಪಾರ್ಟ್ 1 ನಂತರ ಅದು ಸಕ್ಸಸ್ ಆದರೆ ಪಾರ್ಟ್ 2 ಬಗ್ಗೆ ಡಿಸೈಡ್ ಮಾಡೋದು ಅಥವಾ ಅದಕ್ಕೆ ಗ್ಯಾಪ್ ಕೊಡೋದು ಇಲ್ಲ. ಇವರು ಇದೇ ವರ್ಷದ ಕೊನೆ ಅನ್ನೋ ಅಷ್ಟರಲ್ಲಿ, ಡಿಸೆಂಬರ್ ಅನ್ನೋ ಅಷ್ಟರಲ್ಲಿ 2 ಪಾರ್ಟಿನ ಶೂಟ್ ಏನಿರುತ್ತೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆಯೇ ಪ್ಲ್ಯಾನ್ ಮಾಡಿದ್ದಾರೆ ಕೂಡ. ಸೊ ಪಾರ್ಟ್ 1 ಇಲ್ಲಿ ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋದನ್ನು ಸೈಡ್ಗೆ ಇಟ್ಟು 2 ಪಾರ್ಟ್ಗಳನ್ನು ತೆಗಿತಾ ಇರೋದು. ಸೊ ಹಾಗಾಗಿನೇ ಈ ಡಿಸೆಂಬರ್ಗೇನೆ ಇದರಲ್ಲಿ ಭಾಗಿಯಾಗಿರುವಂಥ ಎಲ್ಲ ಆ್ಯಕ್ಟರ್ಗಳು ಫ್ರೀ ಆಗೋ ಸಾಧ್ಯತೆ ಇರುತ್ತೆ ಪ್ಯಾಚ್ ವರ್ಕ್ಸ್ನ ಬಿಟ್ಟು. ಅದರ ನಂತರ ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿ ನಡೆಯುತ್ತೆ. VFX ಹೆವಿ ಸಿನಿಮಾ, ಒಂದು ಪ್ಯಾಷನ್ ಪ್ರಾಜೆಕ್ಟ್.
ಅಂಡ್ ರೀಸೆಂಟ್ ಆಗಿ ಹ್ಯಾನ್ಸ್ ಸಿಮ್ಮರ್ ಹಾಗೆ AR ರೆಹಮಾನ್ ಅವರು ಇಬ್ರು ಕೂಡ ಇದಕ್ಕೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸ್ವತಃ ಖುದ್ದಾಗಿ ಪ್ರೊಡ್ಯೂಸರ್ ಅವರೇ ಕನ್ಫರ್ಮ್ ಮಾಡಿದ್ರು. ಸೊ ವೆರಿ ವೆಲ್ ಪ್ಲಾನ್ಡ್ ಸಿನಿಮಾ ಆಗಿ ಕಾಣ್ತಾ ಇದೆ. ರೀಸೆಂಟ್ ಆಗಿ ಒಂದು ಅನೌನ್ಸ್ಮೆಂಟ್ ವಿಡಿಯೋನ ಸೆನ್ಸರ್ ಸರ್ಟಿಫಿಕೇಟ್ ಕೂಡ ಓಡಾಡ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಬಟ್ ಆ ಅನೌನ್ಸ್ಮೆಂಟ್ ಕೂಡ ಬಂದಿಲ್ಲ ಅಂಡ್ ಯಾವಾಗ ಬರುತ್ತೆ ಅಂತಾನೂ ಗೊತ್ತಿಲ್ಲ. ಬಟ್ ಇದೊಂದು ತುಂಬಾ ದೊಡ್ಡ ಪ್ರಾಜೆಕ್ಟ್ ಅಂಡ್ ಅದರ ವಿಷನ್ ಹೇಗಿರುತ್ತೆ, ಹೇಗೆ ಬಂದಿದ್ದಾವೆ ವಿಜುವಲ್ಸ್ ಅಂತ ನೋಡೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ಇದರ ಫಸ್ಟ್ ಪಾರ್ಟ್ ರಿಲೀಸ್ ಆಗೋದಕ್ಕೆ ಇನ್ನೂ ಆಲ್ಮೋಸ್ಟ್ 1.5 ವರ್ಷ ಬಾಕಿ ಇದೆ. ಸೊ ಅದಕ್ಕಾಗಿ ನಾವಂತೂ ಕಾಯಲೇಬೇಕಾಗತ್ತೆ. ಆ ಲೆಕ್ಕದಲ್ಲಿ ಯಶ್ ಅವರ ಪ್ಲಾನಿಂಗ್ ಕೂಡ ಹಿಡಿಸ್ತು. ಡಿಸೆಂಬರ್ನಲ್ಲಿ ರಾಮಾಯಣ ಮುಗಿದ್ರೆ ಅಕಸ್ಮಾತ್ ಜನವರಿಯಿಂದ ಟಾಕ್ಸಿಕ್ನ ಪ್ರಮೋಷನ್ಸ್ಗೆ ಇಳಿತಾರೆ. ನಂತರ ಏಪ್ರಿಲ್ ನಂತರ ಹೊಸ ಸಿನಿಮಾಗೆ ಹೋಗ್ಬೋದು. ಅಂಡ್ ಆ ಗ್ಯಾಪಲ್ಲಿ 2 ಸಿನಿಮಾ ಆಲ್ರೆಡಿ ರೆಡಿ ಇರತ್ವೆ, ಪಾರ್ಟ್ 1 ಅಂಡ್ ಪಾರ್ಟ್ 2. 2 ವರ್ಷ ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಬರತ್ವೆ ಅಂಡ್ ಇನ್ನೊಂದು ಸಿನಿಮಾ ಇಲ್ಲಿ ರೆಡಿ ಆಗ್ತಾ ಇರತ್ತೆ ಕೂಡ. ಸೊ 2026ರಿಂದ ಇಷ್ಟು ಕಾಯೋ ಅವಶ್ಯಕತೆ ಇರೋದಿಲ್ಲ ಯಶ್ ಅವರ ಸಿನಿಮಾಗಳಿಗೆ. 3 ವರ್ಷದಲ್ಲಿ ಆಲ್ಮೋಸ್ಟ್ 4 ಸಿನಿಮಾ ಬರೋ ಹಾಗೆ ಕಾಣ್ತಾ ಇದೆ ಸದ್ಯಕ್ಕೆ. ಬಟ್ ಈ ವರ್ಷ ಡೆಫಿನೆಟ್ಲಿ ಡಲ್ ಹೊಡಿತಾ ಇದೆ ಕನ್ನಡ ಇಂಡಸ್ಟ್ರಿ ಅಂಡ್ ಅದಕ್ಕೆ ಒಂದು ಎನರ್ಜಿಯನ್ನ ಕೊಡೋ ಹಾಗೆ ಪ್ಲಾನ್ ಆಗಿದ್ದದ್ದು ಎಕ್ಕಾ ಸಿನಿಮಾ. ಯುವರಾಜ್ ಕುಮಾರ್ ಅವರ ಸಿನಿಮಾ ಇದು ನವೆಂಬರ್ 28ಕ್ಕೆ ಹೋದ ವರ್ಷ ತನ್ನ ಮುಹೂರ್ತವನ್ನ ಮುಗಿಸ್ಕೊಂಡಿತ್ತು. ಅಂಡ್ ಅದೇ ದಿನಾನೇ ಸಿನಿಮಾದ ರಿಲೀಸ್ ಡೇಟನ್ನು ಕೂಡ ಅನೌನ್ಸ್ ಮಾಡಿದ್ರು, ಜೂನ್ 6, 2025 ಅಂತ. 6 ತಿಂಗಳಲ್ಲಿ ಆಲ್ಮೋಸ್ಟ್ ಶೂಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಕೂಡ ಮುಗಿಸ್ಕೊಂಡು ರಿಲೀಸ್ ಆಗುತ್ತೆ ಸಿನಿಮಾ ಅನ್ನೋ ಥರ, ವಿಚ್ ವಾಸ್ ರಿಯಲಿ ಗುಡ್. ಅದೇ ನಿಟ್ಟಿನಲ್ಲಿ ಅಪ್ಪು ಅವರ ಬರ್ಡೇಗೆ ಅಂದರೆ ಮಾರ್ಚ್ 17ಕ್ಕೆ ಒಂದು ಹಾಡನ್ನು ಕೂಡ ಬಿಟ್ಟಿದ್ರು ಗ್ಲಿಮ್ಸ್ ಜೊತೆಗೆ. ಬಟ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸಿನಿಮಾ ಪೋಸ್ಟ್ಪೋನ್ ಆಗುವಂಥ ಸಾಧ್ಯತೆ ಕಾಣ್ತಾ ಇದೆ. ಇದಕ್ಕೆ ಅಫಿಷಿಯಲ್ ಆಗಿ ಚಿತ್ರತಂಡ ಇನ್ನೂ ರೆಸ್ಪಾಂಡ್ ಮಾಡಿಲ್ಲ. ಬಟ್ ಇನ್ನು ಬಾಕಿ ಇರೋದು ಆಲ್ಮೋಸ್ಟ್ 20 ದಿನ ಮಾತ್ರ. ಇಲ್ಲಿ ತನಕ ಸಿನಿಮಾದ ಯಾವುದೇ ಪ್ರಮೋಷನಲ್ ಮೆಟೀರಿಯಲ್ ಹೊರಗೆ ಬಂದಿಲ್ಲ, ಪ್ಲ್ಯಾನ್ ಕೂಡ ಆಗಿಲ್ಲ, ಅನೌನ್ಸ್ಮೆಂಟ್ ಆಗಿಲ್ಲ, ಅದರ ಸುದ್ದಿನೂ ಇಲ್ಲ. ಸೊ ಹಾಗಾಗಿ ಇದು ಪೋಸ್ಟ್ಪೋನ್ ಆಗುತ್ತೆ ಅಂತ ಅಂತೂ ಡೆಫಿನೆಟ್ಲಿ ಅನಿಸ್ತಾ ಇದೆ. ಆದಷ್ಟು ಬೇಗ ಬರಲಿ ಸಿನಿಮಾ. ಇನ್ನು ಅದೇ ದಿನ ಕಮಲ್ ಹಾಸನ್ ಅವರ ಥಗ್ ಲೈಫ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಇದು ಮಣಿರತ್ನಂ ಅವರ ಸಿನಿಮಾ. ಮೊನ್ನೆ ಇದರ ಟ್ರೈಲರ್ನ ಕೂಡ ರಿಲೀಸ್ ಮಾಡಿದರು. ಅದರಲ್ಲಿ ಮತ್ತೆ ಮಣಿರತ್ನಂ ಅವರು ತಮ್ಮ ಕ್ವಾಲಿಟಿಯನ್ನು ತೋರಿಸಿದ್ದಾರೆ ಅಂತ ಹೇಳ್ಬೋದು. ಇಷ್ಟು ವರ್ಷ ಆದರೂ ಕೂಡ ಅವರು ಯಾಕೆ ರಿಲೆವೆಂಟ್ ಆಗಿದ್ದಾರೆ ಅನ್ನೋದಕ್ಕೆ ಈ ಟ್ರೈಲರ್ ಮತ್ತೊಂದು ಎಕ್ಸಾಂಪಲ್ ರೀತಿ ಇತ್ತು. ಕಥೆ ಪ್ರಕಾರ ಇದು ಮತ್ತೆ ನಾಯಕನ್ನ ನೆನಪಿಸುತ್ತೆ, ಬಟ್ ಕ್ವಾಲಿಟಿಯಲ್ಲೇ ಆಗಲಿ ತಮ್ಮ ಪ್ರೆಸೆಂಟೇಷನಲ್ಲೇ ಆಗಲಿ ತುಂಬ ಇಂಪ್ರೆಸ್ ಮಾಡುತ್ತೆ ಟ್ರೈಲರ್. ಮಣಿರತ್ನಂ ಅವರ ಸ್ಟೋರಿ ಟೆಲ್ಲಿಂಗ್ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ, ಬಟ್ ಅದರ ಜೊತೆಗೇನೆ ಈಗಿನ ಮಾಡರ್ನ್ ಡೈರೆಕ್ಟರ್ಸ್ಗೂ ಕೂಡ ಅವರು ತಮ್ಮ ಪ್ರೆಸೆಂಟೇಷನ್ನಿಂದ ಕಾಂಪಿಟೇಷನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಸಿನಿಮಾ ಹೇಗಿದೆ ಅನ್ನೋದ್ರ ಬಗ್ಗೆ ನಮಗೆ ಜೂನ್ 6ಕ್ಕೇನೆ ಗೊತ್ತಾಗೋದು. ಬಟ್ ಈ ಸಿನಿಮಾಗೂ ಈಗ ತೊಂದರೆ ಎದುರಾಗಿದೆ. ಇದು ಕೇಳಿ ಆ್ಯಕ್ಚುಲಿ ಮಜಾ ಇದೆ ಆ್ಯಂಡ್ ಥಿಯೇಟರ್ಸ್ ಎಷ್ಟು ಕಷ್ಟದಲ್ಲಿ ಇದ್ದಾವೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ ಇದರಿಂದ. ಆಂಧ್ರ ಪ್ರದೇಶನಲ್ಲಿ ಹಾಗೆ ತೆಲಂಗಾಣದಲ್ಲಿ ಜೂನ್ 1ರಿಂದ ಥಿಯೇಟರ್ಗಳನ್ನು ಬಂದ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ. ಬೇರೆ ಯಾರು ಮಾಡಿಸ್ತಾ ಇರೋದಲ್ಲ, ಅವರನ್ನು ಎಕ್ಸಿಬಿಟರ್ಸ್ ಅಂತ ಕರಿತೀವಿ ಅಲ್ವಾ, ಅವರೇ ಈ ಡಿಸಿಷನ್ನ ತಗೊಂಡಿರೋದು. ಯಾಕೆ ಅಂದರೆ ಅವರದ್ದು ಈಗ ಡಿಮ್ಯಾಂಡ್ಸ್ ಇವೆ. ಈಗ ಎಲ್ಲರೂ ಪ್ಯಾನ್ ಇಂಡಿಯಾ ಅಂತ ಹೋಗ್ತಾ ಇರೋದ್ರಿಂದ ಸ್ಟಾರ್ ಸಿನಿಮಾಗಳ ಮಧ್ಯೆ ಗ್ಯಾಪ್ ಆಗ್ತಾ ಇದೆ, 2 ವರ್ಷ 3 ವರ್ಷ ಈ ರೀತಿ. ಸೊ ಅದರಿಂದ ಇವರು ಖಾಲಿ ಹೊಡಿತಾ ಇದ್ದಾರೆ ಥಿಯೇಟರ್ಗಳು, ಮೇಂಟೆನೆನ್ಸ್ ಮಾಡೋದು ಕಷ್ಟ ಆಗ್ತಾ ಇದೆ. ನಮ್ಮಲ್ಲೂ ಅದೇ ಆಗ್ತಾ ಇದೆ, ಎಷ್ಟೋ ಥಿಯೇಟರ್ಗಳು ಮುಚ್ಚೋದವು ಅಲ್ವಾ, ಅದನ್ನು ನೀವು ಕೇಳಿರ್ತೀರ. ಸೊ ಆದ್ದರಿಂದ ಈಗ ಇವರು ಸಿನಿಮಾದ ಟೈಮ್ನಲ್ಲಿ ಏನು ಥಿಯೇಟರ್ ರೆಂಟ್ ಅಂತ ಕೊಡ್ತಾ ಇದ್ದೀರಾ ಅದನ್ನು ಬಿಟ್ಟು ಸಿನಿಮಾದ ಟೋಟಲ್ ಗ್ರಾಸ್ ಕಲೆಕ್ಷನ್ಸಲ್ಲಿ ಒಂದಷ್ಟು ಪರ್ಸೆಂಟೇಜನ್ನು ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರಂತೆ. ಆದ್ದರಿಂದ ಜೂನ್ 1ರಿಂದ ಬಂದ್ಗೆ ಕರಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ಟೋಟಲ್ ಸೈಕಲ್ಲೇನೆ ಎಲ್ಲಿಗೆ ಬಂದಿದೆ ನೋಡಿ. ಈಗ ಹೆಚ್ಚು ಸಿನಿಮಾಗಳು ಬರದೇ ಇರೋದ್ರಿಂದ ಇದು ಹೇಗೋ ಸಾರ್ಟ್ ಔಟ್ ಮಾಡ್ಕೊಳ್ಳೇಬೇಕು ಅಲ್ವಾ, ಆ ಸೈಕಲ್ ರನ್ ಆಗಬೇಕು. ಆ್ಯಕ್ಚುಲಿ ಬಂದ್ ಇಲ್ದೇ ಕೂಡ ಒಳಗಡೆ ಸಾರ್ಟ್ ಔಟ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಬಟ್ ಇಲ್ಲಿ ನಮ್ಮದಷ್ಟೇ ಅಲ್ಲ, ಎಲ್ಲ ಇಂಡಸ್ಟ್ರಿಗಳಲ್ಲೂ ಹಲವಾರು ಪ್ರಾಬ್ಲಮ್ಗಳಿದ್ದಾವೆ ಅನ್ನೋದಕ್ಕೆ, ಅಥವಾ ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಆಗಿ ಕಾಣ್ತಾ ಇರೋ ತೆಲುಗು ಇಂಡಸ್ಟ್ರಿನಲ್ಲೂ ಕೂಡ ಈ ರೀತಿಯ ಪ್ರಾಬ್ಲಮ್ಸ್ ಇದ್ದಾವೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ಮರುಭೂಮಿಲಿ OSS ಅನ್ನೋ ಹಾಗೆ ನಾಳೆ ವಾರ್ 2 ಸಿನಿಮಾದ ಟೀಸರ್ ರಿಲೀಸ್ ಆಗ್ತಾ ಇದೆ. ಈ ವರ್ಷ ಒಳ್ಳೆ ಹೈಪ್ ಇರುವಂಥ ಸಿನಿಮಾಗಳಲ್ಲಿ ಇದೂ ಒಂದು. ಜೂನಿಯರ್ NTR ಅವರು ಹಾಗೆ ರಿತಿಕ್ ರೋಷನ್ ಅವರು ಆ್ಯಕ್ಟ್ ಮಾಡ್ತಾ ಇರುವಂಥದ್ದು, ಹಾಗೆಯೇ YRFನ ಸ್ಪೈ ಯೂನಿವರ್ಸ್ ಒಳಗೆ ಬೀಳೋ ಅಂಥದ್ದು. ಸೊ ಹೇಗಿರುತ್ತೆ ಇದು, ಹಾಗೆಯೇ ಇದರ ಕ್ವಾಲಿಟಿ ಹೇಗಿರುತ್ತೆ ಅಂತ ನೋಡೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ಸೊ ಇಷ್ಟು ನನ್ನ ಹತ್ರ ಇದ್ದಂಥ ಒಂದಷ್ಟು ಟಾಪಿಕ್ಸ್ ಆಗಿದ್ವು ಇವತ್ತಿಗೆ. ಇನ್ನು ನಿಮಗೆ ಈ ಥಿಯೇಟರ್ಗಳ ಓನರ್ಸ್ ತಗೊಂಡಿರೋಂಥ ಡಿಸಿಷನ್ ಬಗ್ಗೆ ಏನನ್ಸುತ್ತೆ, ಹಾಗೆ ಪೋಸ್ಟರ್ ಗೇಮ್ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.